ಅಮೆರಿಕ ಇರಾನ್ ಮತ್ತೆ ಯುದ್ಧದ ಕಾರ್ಮೋಡ ನಡೀತಾ ಇದೆ ನೋಡಿ. ಅಮೆರಿಕ ಇರಾನ್ ನಡುವೆ ಇದೀಗ ಮತ್ತೆ ಯುದ್ಧ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದೆ. ಕಳೆದ 20 ದಿನಗಳಿಂದಲೂ ಕೂಡ ಆರಾಮಾಗಿತ್ತು, ಎಲ್ಲವೂ ಕೂಡ ಸರಿ ಹೋಯಿತು ಅಂತ ಕೂಡ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಬಟ್ ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಇರಾನ್ನಲ್ಲಿ ಶಾಂತಿ ಮಾತುಕತೆ ವಿವಾದ ಇದೀಗ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ವಿರುದ್ಧ ಪ್ರತಿಭಟನೆಗಳು ಕೂಡ ಸಾಗ್ತಾ ಇದೆ. ವಿದೇಶಾಂಗ ಸಚಿವ ಅರಗ್ಚಿಗೂ ಕೂಡ ಆಕ್ರೋಶದ ಬಿಸಿ ತಟ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಇರಾನ್ನಲ್ಲಿ ಶಾಂತಿ ಮಾತುಕತೆ ಏನಿತ್ತು ಅದು ವಿವಾದವನ್ನ ಕೂಡ ಪಡೆದುಕೊಳ್ತಾ ಇದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದೆ. ವಿದೇಶಾಂಗ ಸಚಿವ ಅರಗ್ಚಿಗೂ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅವ್ರಿಗೂ ಕೂಡ ಆಕ್ರೋಶದ ಬಿಸಿ ಮುಟ್ತಾ ಇದೆ. ಅಮೆರಿಕದ ಜೊತೆ ಮಾತುಕತೆಗೆ ತೀವ್ರ ವಿರೋಧಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಘೋಷಣೆಗಳು ಮೊಳಗ್ತಾ ಇದೆ. ದೇಶದ್ರೋಹಿಗೆ ಸಾವು ಘೋಷಣೆ ವಿವಾದಗಳು ಕೂಡ ಹೆಚ್ಚಾಗ್ತಾ ಇದೆ. ನಾಯಕರನ್ನ ಸುತ್ತುವರೆದಿದ್ದಾರೆ ಪ್ರತಿಭಟನಾಕಾರರು. ಭದ್ರತಾ ಸಿಬ್ಬಂದಿಯಿಂದ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ವೈರಲ್ ವಿಡಿಯೋದಿಂದ ರಾಜಕೀಯ ಕಾವುಗಳು ಕೂಡ ಹೆಚ್ಚಾಗ್ತಾ ಇದೆ. ಯುದ್ಧದ ನಂತರ ಮಾತುಕತೆ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇರಾನ್ನ ಒಳ ರಾಜಕೀಯದಲ್ಲಿ ತೀವ್ರ ಭಿನ್ನಮತ ಸ್ಫೋಟವಾದಂತೆ ಕಾಣಿಸ್ತಾ ಇದೆ. ಶಾಂತಿ ಮಾತುಕತೆ ವಿರುದ್ಧ ಕಠಿಣ ವಿರೋಧಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇರಾನ್ ರಾಜಕೀಯ ವಾತಾವರಣ ಮತ್ತಷ್ಟು ಬಿಸಿಯನ್ನ ಪಡೆದುಕೊಳ್ತಾ ಇದೆ. ಇರಾನ್ನಲ್ಲಿ ಅಮೆರಿಕದ ಜೊತೆಗಿನ ಶಾಂತಿ ಮಾತುಕತೆ ವಿಚಾರ ಏನಿದೆಯಲ್ಲ ಅದು ರಾಜಕೀಯವಾಗಿ ಮತ್ತಷ್ಟು ಕಾವೇರ್ತಾ ಇದೆ. ನೋಡಿ, ಇಲ್ಲಿ ಅಧ್ಯಕ್ಷ ಮಸೌದ್ ಹಾಗೂ ವಿದೇಶಾಂಗ ಸಚಿವ ಅಬ್ಬಾಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಅವರನ್ನ ಸುತ್ತುವರಿದು ಘೋಷಣೆಗಳನ್ನ ಕೂಗಿದ್ದಾರೆ. ಈ ಒಂದು ಘಟನೆ ಭಾರಿ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿ ಅಮೆರಿಕದ ಜೊತೆಗೆ ಮಾತುಕತೆಗೆ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ಅಧ್ಯಕ್ಷ ಹಾಗೂ ವಿದೇಶಾಂಗ ಸಚಿವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತಹ ಕಾಣಿಸ್ತಾ ಇದೆ. ದೃಶ್ಯವನ್ನ ಗಮನಿಸ್ತಾ ಇದ್ರೆ ದೇಶದ್ರೋಹಿಗೆ ಸಾವು ಮತ್ತೆ ನಾಚಿಕೆ ಇಲ್ವೇ ಅಂತ ಹೇಳಿ ಅನ್ನುವಂತಹ ಘೋಷಣೆಗಳು ಇಲ್ಲಿ ಕೇಳಸಿಗ್ತಾ ಇದೆ. ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದ್ದಂತೆಯೇ ಭದ್ರತಾ ಸಿಬ್ಬಂದಿಗಳು ನಾಯಕರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯುದ್ಧದ ನಂತರ ಅಮೆರಿಕದ ಜೊತೆಗೆ ರಾಜತಾಂತ್ರಿಕ ಮಾತುಕತೆಯನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದರ ವಿಚಾರದಲ್ಲಿ ಇರಾನ್ ಒಳ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ವಾತಾವರಣಗಳು ಅಲ್ಲಿ ನಿರ್ಮಾಣ ಆಗ್ತಾ ಇದೆ.